ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮಗೂ ಕೂಡ ಇರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಆಚೆ ಬರಬೇಕು ಅಂತಂದರೆ ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳಿಂದ ದೂರ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಪ್ರತಿಯೊಂದು ಸಂಚಿಕೆಯಲ್ಲಿ ನಮಗೆ ಸಾಕಷ್ಟು ವಿಶೇಷವಾಗಿರುವಂಥ ಮಾಹಿತಿಗಳನ್ನ ನೀಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಕ್ಷತ್ರಗಳ ಒಂದು ಸೀರೀಸ್ ಹೇಳ್ತಾ ಬರ್ತಾ ಕಡೆಯ ನಕ್ಷತ್ರ ರೇವತಿ ನಕ್ಷತ್ರದ ಕುರಿತು ಅವರು ಕಾಯ್ತಾ ಇರ್ತಾರೆ. ಯಾಕಂದರೆ ಲಾಸ್ಟ್ ನಕ್ಷತ್ರ ಆಗಿರೋದ್ರಿಂದ ಇಷ್ಟೆಲ್ಲ ನೋಡ್ತಿರ್ತಾರೆ ಪ್ರತಿನಿತ್ಯ ಅಂತ ಹೇಳ್ಬೋದು. ಸೊ ರೇವತಿ ನಕ್ಷತ್ರದವರ ಒಂದು ಮನಿ ಮ್ಯಾಗ್ನೆಟ್ನ ಸೀಕ್ರೆಟ್, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಈ ರೇವತಿಗೆ ಬುಧ ಇನ್ನು ಆಳ್ತಕ್ಕಂತಹದ್ದು ದೇವತೆ ಅಂತ ತಗೊಂಡ್ರೆ ಪೂಷನ್ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಚತುರಮತೆತನ ಎಷ್ಟು ಬಳಸಿದರೂ ಹೊಸದಾಗಿರ್ತಕ್ಕಂತಹದ್ದು ಸ್ನೇಹಿತರನ್ನು ಇಷ್ಟಪಡ್ತಿರ್ತಾರೆ. ಹೊಸ ಆವಿಷ್ಕಾರಗಳು ಮಾಡೋದನ್ನು ಹೆಚ್ಚಿಗೆ ಇವರು ಪ್ರಯತ್ನ ಪಡ್ತಾರೆ. ಪ್ರಯತ್ನ ಸಗಿದಿದ್ದರೂ ಮತ್ತು ಮಾಡ್ತಾರೆ. ಜೊತೆಗೆ ಏನು ಅಂತಂದರೆ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನೋದು ಕೂಡ ಇವರ ದೊಡ್ಡ ಗುಣ ಆಗಿರುತ್ತೆ. ಇನ್ನು ಉಳಿದ ವಿಷಯವನ್ನು ಬಿಟ್ಟು ಹಣವನ್ನು ಮಾಡ್ತಕ್ಕಂತಹ ಉದ್ದೇಶ, ಅದನ್ನು ದೊಡ್ಡದಾಗಿ ಮಾಡ್ಕೊಳ್ಬೇಕು, ಮಲ್ಟಿಪಲ್ ಆಗಿ ಬೆಳೆಸ್ಕೋಬೇಕು ಅಂತಂದರೆ ಇರ್ತಕ್ಕಂತಹದ್ದು ಹಠಾ ಜೋಡಿ ಬೇಕು ನಿಮಗೆ. ಹಠಾ ಜೋಡಿ ಅಂತಕ್ಕಂತಹದ್ದು ಅದ್ಭುತವಾಗಿರ್ತಕ್ಕಂತಹ ತಾಂತ್ರಿಕ ಪ್ರಯೋಗದ ಒಂದು ವಸ್ತು, ಅದೊಂದು ಬೇರು ಕೂಡ. ನೀವು ಹಠಾ ಜೋಡಿ ಅಂತ ಕೇಳಿರ್ತೀರಿ. ಇದು ಒರಿಜಿನಲ್ ಆಗಿರ್ತಕ್ಕಂಥದ್ದು CR ಸಿಂಗಿ ಅಂತಲೂ ಕರೀತಾರೆ. CR ಸಿಂಗಿ ಅಥವಾ ಹಠಾ ಜೋಡಿ ನಿಮ್ಮ ಬಳಿ ಇರಲೇಬೇಕು. ಅದೇ ಕೆಲವೊಂದು ಹಕ್ಕಿ ಪಿಕ್ಕಿ ಜನಾಂಗದವ್ರ ಹತ್ರ, ಈ ಕೆಲವು ಯಾರಿಗಾದರೂ ಕೇಳಿದಾಗ ನನ್ನ ಹತ್ರ ಬಹಳ ಇತ್ತು, ಎಲ್ಲ ಕೂಡ ಕೊಟ್ಟು ಆಗಿದೆ. ಏನಿರ್ತಕ್ಕಂತಹದ್ದು ನಾರ್ತ್ ಕಡೆ ಕೆಲವು ಕಡೆ ಸಿಗ್ತವೆ. ಅದೊಂದು ತಾಯಿಯ ಬೇರಾಗಿರುತ್ತೆ. ಅದು ಭಾಳ ಪ್ರಮುಖವಾಗಿ ಪೂಜಾ ಸ್ಟೋರ್ಸ್ ಅವ್ರನ್ನ ಕೇಳಿದರೆ ಪ್ರಯತ್ನ ಪಡ್ತಾರೆ. ಅವ್ರಿಗೆ ಯಾರಾದರೂ ಈ ಮೂಲಿಕೆ ತಂದು ಕೊಡ್ತಾರೆ, ಜೊತೆಗೆ ಸಮಿತಿ ತಂದು ಕೊಡ್ತಾರೆ. ಇವರಿಗೆ ಹೇಳಿಟ್ಟಿದ್ರೆ ಒಂದಷ್ಟು ಜನ ಟೈಮ್ ತೊಗೊಂಡಾದ್ರೂ ತಂದು ಕೊಡ್ತಾರೆ. ಇವರಿಗೆ ಇಂಥ ಹಠಾ ಜೋಡಿ ಈ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿರತಕ್ಕಂತಹದ್ದು. ಆ ಹಠಾ ಜೋಡಿಗೆ ಬುಧನಿಗೆ ಸಂಬಂಧಪಟ್ಟ ವರ್ಣದ್ದು ಒಂದು ಥ್ರೆಡ್ಡನ್ನು ಕೂಡ ಕಟ್ಟತಕ್ಕಂತಹದ್ದು. ನೀವು ಯಾವುದೇ ಕಾರಣಕ್ಕೂ ಈ ಹಠಾ ಜೋಡಿ ನಿಮ್ಮ ಹಣವನ್ನು, ಒಂದು 500 ರೂಪಾಯಿ ಆಗಿರ್ಬೋದು, ಅದು 1,000 ರೂಪಾಯಿ ಆಗಿರ್ಬೋದು, ಅದರ ಮೇಲೆ ಇಟ್ಟಿದ್ದೀನಿ ಅಂತಂದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡೋ ಹಾಗಿಲ್ಲ. ಅಂತಹದ್ದನ್ನು ನಿಮ್ಮ ಒಂದು ನಕ್ಷತ್ರದ ಅಧಿಪತಿ ಏನಿದಾನೋ ಅದಕ್ಕೆ ಲೆಕ್ಕ ಮಾಡಿಕೊಂಡು ಕೂಡ ನೀವು ರೆಡಿ ಮಾಡ್ಕೋಬೋದು. ಅಥವಾ ನಿಮ್ಮ ರಾಷ್ಟ್ರಾಧಿಪತಿಗೆ ಸಂಬಂಧಪಟ್ಟ ಕೂಡ ರೆಡಿ ಮಾಡ್ಕೊಳ್ಬೋದು. ಆ ತರಹದ ನೋಟನ್ನು ಆಯ್ಕೆ ಮಾಡಿಕೊಂಡು ಆ ನೋಟನ್ನು ಯಾವ ಜೀವಂಚ ಕಾಲ ಖರ್ಚು ಮಾಡದೆ ಮುಟ್ಟಿ ನಮಸ್ಕಾರ ಮಾಡಿಕೊಡೋದ್ರಿಂದ ಅಕ್ಷಯವಾಗ್ತಕ್ಕಂಥದ್ದು, ಅಕ್ಷಯ ಫಲವಾಗ್ತಕ್ಕಂಥದ್ದು. ಆ ನೋಟನ್ನು ಜೇಬಲ್ಲಿ ಕೂಡ ನೀವು ಇಟ್ಕೊಳ್ಳೋ ಹಾಗಿಲ್ಲ. ಒಂದು ಕಡೆ ನೀವು ಇಟ್ಟಿದ್ದೀನಿ ಅಂತಂದರೆ ಅದೊಂದು ಫಿಕ್ಸೆಡ್ ಡೆಪಾಸಿಟ್ ಮಾಡಿದಾಗೆ ಆಗಿಟ್ಬಿಡ್ಬೇಕು ಅದನ್ನು. ಆ ಹಠಾ ಜೋಡಿ ಇರ್ತಕ್ಕಂತಹ ನೋಟ್ ಹೇಗೆ ಅಂತಂದರೆ ಲಾಸ್ಟಲ್ಲಿ 3 ಡಿಜಿಟ್ಸ್ ಏನು ಬರುತ್ತೋ ನಿಮ್ಮ ರಾಷ್ಟ್ರಾಧಿಪತಿ ಕರೆಕ್ಟಾಗಿ ಮೀನರಾಶಿಗೆ ಸಂಬಂಧಪಡ್ತಕ್ಕಂಥದ್ದು ಇರೋದರಿಂದ 3 ಅಥವಾ 6 ನೋಟ್ ಆಯ್ಕೆ ಮಾಡ್ಕೊಳ್ತಕ್ಕಂತಹದ್ದು. ಒಂದು ಅಂತಂದರೆ 333, 999 ಆ್ಯಂಡ್ 111 ಈ ನೋಟು ಇರಬೇಕು. ಹಾಗೆಯೇ ಅಲ್ಲಿ ಬುಧ ಇರೋದರಿಂದ ಬುಧನ ಸಂಖ್ಯೆ ಕೂಡ 555, 666, 888 ಇಷ್ಟು ನೋಟ್ಗಳನ್ನು 6 ನೋಟ್ ಕರೆಕ್ಟಾಗಿ ಅದು ಎಷ್ಟು ರೂಪಾಯಿ ಆದರೂ ಆಗಿರ್ಬೋದು ಇದನ್ನು ಇಟ್ಟು ಅದರ ಮೇಲೆ ಅದಕ್ಕೊಂದು ಹಸಿರು ಕಲರ್ ಥ್ರೆಡ್ಡನ್ನು ಸುತ್ತಿ ಹಠಾ ಜೋಡಿ ಮೇಲೆ ಇಟ್ಟಿದ್ದೇನೆ ಅಂತಂದರೆ ಪ್ರತಿನಿತ್ಯ ನೀವು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂತಹದ್ದು. ಓಂ ಚಾಮುಂಡಾಯೈ ವಿಚ್ಚೆ, ಓಂ ಚಾಮುಂಡಾಯೈ ವಿಚ್ಚೆ. ಇದು ಅದ್ಭುತವಾಗಿರತಕ್ಕಂಥದ್ದು. ಅದ್ಭುತಗಳಲ್ಲೇ ಅದ್ಭುತವನ್ನು ಸೃಷ್ಟಿ ಮಾಡ್ತಕ್ಕಂತಹ ಆ ಮಂತ್ರದ್ದೇ ಈ ಬೇರು ಕೂಡ. ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಪ್ರಗತಿಯನ್ನು ನೀವು ಕಾಣ್ತೀರಿ. ಖಂಡಿತ ಗುರುಗಳೇ. ಸೊ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಜೊತೆಗೆ ಇವ್ರಿಗೆ ಸ್ವಲ್ಪ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಬೇರನ್ನು ಹುಡುಕೋ ಅಂಥದ್ದು ಒಂದಿರುತ್ತೆ. ಯಾವುದೇ ರೀತಿಯಾಗಿರುವಂಥ ಪೂಜಾ ಸಾಮಗ್ರಿ ಸಿಗುವಂಥ ಅಂಗಡಿಯವ್ರಿಗೆ ತಿಳಿಸಿದರೆ ಹುಡುಕೊಡ್ತಾರೆ ಅಂತ ಕೂಡ ತಿಳಿಸಿದ್ರಿ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ರೇವತಿ ನಕ್ಷತ್ರ ಆಗಿತ್ತು ಅಂತಂದರೆ ನಿಮ್ಮ ಒಂದು ಮನಿ ಮ್ಯಾಗ್ನೆಟ್ನ ಸೀಕ್ರೆಟ್ ಏನು ಫಾಲೋ ಮಾಡಬೇಕು ನೀವು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.